ಹಲೋ ಅಮ್ಮ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದೀಯಾ? ಬೆಳಗ್ಗೆ ಟಿಫನ್ ತಿಂದಿಯಮ್ಮ? ತಿಂದ್ಬಿಟ್ಟೆ ಅಮ್ಮ. ಹೊಸ್ದಾಗ್ ಮದ್ವೆ ಆಗಿ ಗಂಡನ್ ಮನೆಗ್ ಹೋಗಿದೀಯಾ? ಅದೇ ಹೇಗಿದೀಯ ಅಂತ ತಿಳ್ಕೊಳಕ್ಕೆ ಫೋನ್ ಮಾಡ್ದೇನಮ್ಮ. ಅಳಿಯ ಹೇಗಿದಾರಮ್ಮ? ಅವ್ರಿಗೇನು ಚೆನ್ನಾಗೇ ಇದಾರಮ್ಮ. ಮತ್ತೆ ನಿನ್ಗೇನಾದ್ರೂ ಡೌಟ್ ಇದ್ರೆ ತಕ್ಷಣ ನನ್ಗೆ ಕಾಲ್ ಮಾಡಮ್ಮ. ಅಳಿಯನ್ಗೆ ರುಚಿಯಾಗಿ ಅಡ್ಗೆ ಮಾಡಿ ಹಾಕಮ್ಮ. ಅಡ್ಗೆಯಲ್ಲಿ ಏನಾದ್ರೂ ಡೌಟ್ ಇದ್ರೆ ತಕ್ಷಣ ನನ್ಗೆ ಕಾಲ್ ಮಾಡಮ್ಮ, ಸರಿನಾ? ಹಾಗೆಲ್ಲ ಏನೂ ಇಲ್ಲಮ್ಮ. ನನಗೇನಾದ್ರೂ ಡೌಟ್ ಇದ್ರೆ ಯೂಟ್ಯೂಬಲ್ ನೋಡಿ ಕಲ್ತ್ಕೊಳ್ತೀನಮ್ಮ ನಾನು. ಆಯ್ತಮ್ಮ, ಸಂತೋಷ. ಸರಿ, ಅಳಿಯ ಕೆಲ್ಸಕ್ಕೆ ಹೊರಟೋದ್ರಾ? ಹೊರಟೋದ್ರಮ್ಮ. ಸರಿನಮ್ಮ, ಜಾಗೃತಿಯಾಗಿರು. ಫೋನ್ ಇಡ್ತೀನಿ. ಬಾಯ್. ಮೈ ಹುಷಾರು. ಸರಿಮ್ಮ, ಬಾಯ್. ಏನಿವ್ರು ಮದ್ವೆ ಆಗಿದ್ದ ದಿನದಿಂದ ನನ್ನ ಬಿಟ್ಟು ದೂರ ದೂರ ಹೋಗ್ತಾನೆ ಇದ್ದಾರೆ. ಫಸ್ಟ್ ನೈಟ್ ಅವತ್ತು ಕೂಡ ತಲೆನೋವಂತ ಹೇಳಿ ಮಲ್ಕೊಂಡ್ಬಿಟ್ರು. ಮಿಕ್ಕಿದ ದಿನ ನೋಡಿದ್ರೆ ಸೋಫಾಲ್ ಮಲ್ಕೊಂಡು ಗೇಮ್ ಆಡ್ತಾ ಇದ್ದಾರೆ. ಡೈಲಿ ನಾನು ಮಲ್ಕೊಂಡಾದ್ಮೇಲೆ ನನ್ನ ಜೊತೆ ಬಂದು ಮಲ್ಕೋತಾ ಇದ್ದಾರೆ. ಅವರಿಗೆ ಏನಂತ ಪ್ರಾಬ್ಲಮ್? ಒಂದು ವೇಳೆ ಅವ್ರ ಮೈಯಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತಾ? ಏನೇ ಇದ್ರೂ ನನಗೆ ಹೇಳಿದ್ರೆ ತಾನೇ ಗೊತ್ತಾಗತ್ತೆ, ಇಲ್ದಿದ್ರೆ ನನಗೆ ಹೇಗೆ ಗೊತ್ತಾಗತ್ತೆ? ಏನ್ ಮಾಡೋದು? ಇವ್ರು ಈ ಥರ ಮಾಡೋದನ್ನ ನನ್ನ ಅಮ್ಮನ ಹತ್ರ ಹೇಳಿದ್ರು ಚೆನ್ನಾಗಿರಲ್ಲ. ಏನ್ ಮಾಡೋದಂತ ಏನು ತಿಳಿತಾ ಇಲ್ವೇ? ಸರಿ, ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡೋಣ. ಇವ್ರು ಹೀಗೆ ಮಾಡ್ತಾ ಇದ್ರೆ ಮತ್ತೆ ಏನಂತ ಡಿಸೈಡ್ ಮಾಡ್ತೀನಿ. ದೀಪಾ, ಹೇಳೆ, ಹೇಗಿದ್ಯಾ? ನಾನ್ ಚೆನ್ನಾಗೇ ಇದ್ದೀನಿ. ನಿನ್ಗೊಂದು ವಿಷಯ ಹೇಳ್ಬೇಕಂತಾನೆ ಕಾಲ್ ಮಾಡ್ದೆ. ಮುಂದಿನ ತಿಂಗಳು ನನ್ನಿಂದ ಬರಕ್ಕಾಗಲ್ಲ ಅಂತ ಕಾಣುತ್ತೆ. ನಾನ್ ಬರಕ್ಕೆ ಇನ್ನ ಸ್ವಲ್ಪ ದಿನ ಆಗ್ಬೋದು. ನಾನ್ ಮತ್ತೆ ನಿನ್ಗೆ ಕಾಲ್ ಮಾಡಿ ಏನೇ ಇದ್ರೂ ಅಪ್ಡೇಟ್ ಮಾಡ್ತೀನಿ, ಸರಿನಾ? ಯಾಕೇನೈತೆ? ನಮ್ ಆಫೀಸಲ್ಲಿ ತುಂಬಾ ಕೆಲ್ಸ ಇರೋದ್ರಿಂದ ಲೀವ್ ಕೊಡಲ್ಲ ಅಂತ ಹೇಳ್ಬಿಟ್ರು ಕಣೆ. ಆಯ್ತು ಬಿಡು, ನಿನ್ಗೆ ಲೀವು ಯಾವಾಗ ಕನ್ಫರ್ಮ್ ಆಗ್ಬೋದು? ನಾನ್ ನಾಳೆ ಕಾಲ್ ಮಾಡಿ ನಿನ್ಗೆ ಕನ್ಫರ್ಮ್ ಮಾಡ್ತೀನಿ, ಸರಿನಾ? ಆಯ್ತು ಕಣೆ, ಬಾಯ್. ಬನ್ನಿ. ಟೀ ಕಾಫಿ ಏನಾದ್ರೂ ತಗೊಂಬರ್ಲಾ? ಇವತ್ತಿಂದ ಟೀ ಕಾಫಿ ಏನು ಕುಡಿಯಲ್ಲ ಅಂತೇಳಿ ನಿರ್ಧಾರ ತಗೊಂಡಿದ್ದೀನಿ. ಹಾಲ್ ತಗೊಂಡ್ ಬಾ. ಸರಿ ರೀ. ಏನಂದ್ರೆ, ನನ್ ಫ್ರೆಂಡ್ ದೀಪಾ ಫಾರಿನಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಅವಳು ಈ ಸಲ ಲೀವಿಗೆ ಇಂಡಿಯಾ ಬರೋಣ ಅಂತ ಇದ್ದಾಳೆ. ಅವಳು ಯಾವಾಗ ಬರ್ತೀನಿ ಅಂತ ನನಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿದಾಳೆ. ಅವಳು ಇಲ್ಲಿ ಬರೋವಾಗ ನೀವು ಒಂದಿನ ಲೀವ್ ತೆಗಿಯಕ್ಕಾಗತ್ತಾ? ಏನು ಲೀವ್ ತಗೋಬೇಕಾ? ಯಾಕೆ ತಗೋಬೇಕು? ಅದೇ ರೀ, ನನ್ ಫ್ರೆಂಡ್ ಫಾರಿನಿಂದ ಬರ್ತಾ ಇದ್ದಾಳೆ. ಅವಳಿಂದ ನಮ್ ಮದುವೆಗೆ ಬರಕ್ಕಾಗಿಲ್ಲ. ಅದಕ್ಕೆ ಅವಳು ಇಂಡಿಯಾ ಬಂದ ತಕ್ಷಣ ನಮ್ಮಿಬ್ರನ್ನ ಮೀಟ್ ಮಾಡ್ಬೇಕಂತ ಇದ್ದಾಳೆ. ನನಗೆ ಆಫೀಸ್ನಲ್ಲಿ ತುಂಬಾ ಮುಖ್ಯವಾದ ಮೀಟಿಂಗ್ ಎಲ್ಲ ಇದೆ. ನಾನ್ ದಿನ ಎಷ್ಟು ಬ್ಯುಸಿಯಾಗಿದ್ದೀನಂತ ನಿನಗೆ ಗೊತ್ತಲ್ವಾ? ಹೌದಾ? ಹಾಗಾದ್ರೆ ಒಂದ್ 2-3 ಗಂಟೆನಾದ್ರೂ ಪರ್ಮಿಷನ್ ಹಾಕ್ತೀರಾ? ಏನಂದೆ? 2-3 ಗಂಟೆ ಹೊತ್ತಾ? ಆಫೀಸ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ದನಲ್ಲ, ಅರ್ಥ ಮಾಡ್ಕೋ. ಸರಿ, ಅಟ್ಲೀಸ್ಟ್ 1 ಗಂಟೆ ಹೊತ್ತಾದ್ರೂ ಪರ್ಮಿಷನ್ ಹಾಕಕ್ಕಾಗತ್ತಾ? ಒಂದ್ಸಲಿ ಬೇಡ ಅಂದ್ರೆ ಆ ವಿಷಯ ಬಿಟ್ಟಲ್ವಲ್ಲ, ಮತ್ತೆ ಅದ್ರ ಬಗ್ಗೆ ಮಾತಾಡ್ಬೇಡ. ಪರ್ಮಿಷನ್ ಎಲ್ಲ ತೆಗಿಯಕ್ಕಾಗಲ್ಲ, ಅರ್ಥ ಮಾಡ್ಕೋ. ಸರಿ ರೀ, ನಿಮ್ಮನ್ನ ಹೋಗಿ ಕೇಳಿದ್ನಲ್ಲ, ಅದೇ ನಾನ್ ಮಾಡಿದ ದೊಡ್ಡ ತಪ್ಪು. ವಾವ್. ಏನಂದ್ರೆ, ಇಷ್ಟು ಲೇಟ್ ಆಯ್ತು, ಬಂದ್ ಮಲ್ಕೊಳಲ್ವಾ ನೀವು? ಇಲ್ಲ ಕಣೆ, ನನಗ್ ನಿದ್ದೆ ಬರ್ತಾ ಇಲ್ಲ. ನೀನ್ ಬೇಕಾದ್ರೆ ಹೋಗ್ ಮಲ್ಕೋ. ಏನ್ರಿ ಇದು, ದಿನ ಈ ತರನೇ ಹೇಳ್ತಾ ಇದ್ದೀರಾ ನೀವು? ನಮಗ್ ಮದ್ವೆ ಆದ ದಿನದಿಂದ ಒಂದಿನೇನಾದ್ರೂ ಇಬ್ರು ಸಂತೋಷವಾಗಿದ್ದೀವಾ? ನಾನ್ ಯಾವಾಗ ಕರೆದ್ರೂನು ಗೇಮ್ ಆಡ್ಬೇಕು ಅಂತ ಹೇಳ್ತೀರಾ?
ಅಲ್ಲ, ನಿಮ್ ಮನ್ಸಲ್ಲಿ ಏನ್ ಅಂದ್ಕೊಂಡಿದೀರಾ ನೀವು? ಏಯ್, ನನ್ನ ಮನ್ಸಲ್ಲೆಲ್ಲ ಏನು ಅನ್ಕೊಂಡಿಲ್ಲ. ನಿನಗೆ ನಿದ್ದೆ ಬಂತು ಅಂದ್ರೆ ನೀನು ಹೋಗಿ ಮಲ್ಕೋ. ನನಗೆ ನಿದ್ದೆನೇ ಬರ್ತಾ ಇಲ್ಲ. ನಾನು ಗೇಮ್ ಆಡ್ತಾ ಇದ್ದೀನಿ. ಆಯ್ತು ರೀ, ಪರವಾಗಿಲ್ಲ. ಇವತ್ ಒಂದಿನಾದ್ರೂ ಫೋನನ್ನ ಆ ಕಡೆ ಇಟ್ಟು ನನ್ ಜೊತೆ ಬಂದು ಮಲ್ಕೊಳ್ಳಿ. ಏನೇ ನೀನು? ನನಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದೀನಲ್ಲ. ಹೆಂಗಿದ್ರು ನನಗೆ 2 ಗಂಟೆ ಮೇಲೆನೇ ನಿದ್ದೆ ಬರೋದು. ನೀನು ಒಳಗೋಗಿ ಮಲ್ಕೋ. ಹ್ಮ್. ಸಾಯೋ ಮಗನೇ. ಹಲೋ, ಹಲೋ. ಏನ್ ಹೇಳು ದೀಪಾ? ಸಾರಿ ಸುಜಾತಾ, ನನ್ಗಿಲ್ಲಿ ಲೀವೇ ಸಿಗ್ಲಿಲ್ವೇ. ನನ್ನಿಂದ ಮುಂದಿನ ತಿಂಗಳು ಬರಕ್ಕೆ ಆಗಲ್ಲ. ಒಂದು 2-3 ತಿಂಗಳು ಬಿಟ್ಟು ಬರ್ತೀನಿ. ಹೌದಾ? ಸರಿ ದೀಪಾ, ನಿನಗೆ ಯಾವಾಗ ಲೀವ್ ಸಿಗತ್ತೋ ಅವಾಗ ಹೊರಟು ಬಾ. ಸರಿ ಆಯ್ತು ಕಣೆ. ಮತ್ತೆ ಬೇರೆ ಏನ್ ವಿಶೇಷ? ಮ್ಯಾರೇಜ್ ಲೈಫ್ ಎಲ್ಲ ಹೇಗೋಗ್ತಿದೆ? ಹಾ, ಏನೋ ಹೋಗ್ತಿದೆ ಕಣೆ. ಯಾಕೆ, ಏನಾಯ್ತೆ? ನಿನ್ ಮಾತೆ ತುಂಬಾ ಡಲ್ ಆಗಿದೆ. ಹೊಸ್ದಾಗ್ ಮದ್ವೆ ಆಗಿರೋಳು ಲೈಫ್ ಚೆನ್ನಾಗಿ ಎಂಜಾಯ್ ಮಾಡ್ತೀಯ ಅನ್ಕೊಂಡ್ರೆ ಏನ್ ಡಲ್ ಆಗಿ ಮಾತಾಡ್ತಿದ್ಯಾ? ಏನ್ ಪ್ರಾಬ್ಲಮ್? ಏನೇ ಇದ್ರು ನನ್ನ ಹತ್ರ ಓಪನ್ ಆಗಿ ಹೇಳು. ಏನೂ ಇಲ್ಲ ಕಣೆ. ನಾನ್ ಯಾಕೆ ಮದ್ವೆ ಮಾಡ್ಕೊಂಡೆ ಅಂತ ನನಗ್ ಇವಾಗ ಅನಿಸ್ತಾ ಇದೆ. ಏಯ್, ಏನೇ ಹೀಗೇಳ್ತಿದ್ಯಾ? ಮದ್ವೆ ಆಗಿ ಸ್ವಲ್ಪ ದಿನ ಕೂಡ ಆಗ್ಲಿಲ್ಲ, ಅಷ್ಟ್ರಲ್ಲಿ ಹೀಗೇಳ್ತಿದ್ಯಾ? ನನ್ನ ಯಜಮಾನ್ರು ನನ್ನ ಅವಾಯ್ಡ್ ಮಾಡೋ ಹಾಗೆ ನನಗ್ ಅನಿಸ್ತಾ ಇದೆ ದೀಪಾ. ಹೌದಾ? ಏನ್ ಹೇಳ್ತಿದ್ಯಾ? ಏನ್ ಹೇಳೋದೆ, ಮದ್ವೆ ಆಗಿದ್ದ ದಿನದಿಂದ ನನ್ನ ಯಜಮಾನ್ರು ನನ್ ಜೊತೆ ಒಂದಿನನೂ ಸಂತೋಷವಾಗೇ ಇಲ್ಲ. ಏನಂದೆ? ಸಂತೋಷವಾಗಿಲ್ವಾ? ಹೌದು ಕಣೆ. ಫಸ್ಟ್ ನೈಟ್ ಅವತ್ತು ನನ್ನ ಯಜಮಾನ್ರು ತುಂಬಾ ಟಯರ್ಡ್ ಆಗಿದೆ, ತಲೆ ಕೂಡ ತುಂಬಾ ಭಾರವಾಗಿದೆ ಅಂತ ಹೇಳಿದ್ರು. ಸರಿ, 2-3 ದಿನ ಆದ್ಮೇಲೆ ಸರಿ ಹೋಗತ್ತೆ ಅನ್ಕೊಂಡೆ. ಆದ್ರೆ ಅವತ್ತಿಂದ ಅವ್ರು ನನ್ನ ಅವಾಯ್ಡ್ ಮಾಡ್ತಾನೇ ಇದ್ದಾರೆ ಕಣೆ. ದಿನ ರಾತ್ರಿ ಅವರು ಮೊಬೈಲ್ನಲ್ಲಿ ಗೇಮ್ ಆಡ್ತಾ ಕೂತಿರ್ತಾರೆ. ನಿಜ ಹೇಳ್ಬೇಕಂದ್ರೆ ಇಷ್ಟು ತನಕ ಅವ್ರ ಬೆರಳು ಕೂಡ ನನ್ ಮೈಯನ್ನ ಮುಟ್ಟಿಲ್ಲ ಕಣೆ. ಒಂದ್ 5 ನಿಮಿಷ ಕೂಡ ಅವ್ರು ನನ್ ಜೊತೆ ಸಂತೋಷವಾಗಿ ಇದ್ದೇ ಇಲ್ಲ. ಹೌದಾ? ಅಲ್ಲ, ಅವ್ರಿಗೇನಂತ ಪ್ರಾಬ್ಲಮು? ಪ್ರಾಬ್ಲಮ್ ಏನು ಅಂತ ಇಷ್ಟವರೆಗೂ ನನಗೂ ಗೊತ್ತಿಲ್ಲ. ಅವರು ನನ್ನ ಹತ್ರ ಓಪನ್ ಆಗಿ ಹೇಳ್ತಾ ಇಲ್ಲ. ಒಂದ್ಸಲ ಓಪನ್ ಆಗಿ ನನ್ ಜೊತೆ ಬಂದ್ ಮಲ್ಕೊಳ್ಳಿ ಅಂತ ಕೂಡ ಕೇಳ್ ನೋಡ್ದೆ. ಆದ್ರೆ ಅವ್ರು ಗೇಮ್ ಆಡ್ಬೇಕು ಅಂತ ಹೇಳಿ ಅವತ್ತು ಕೂಡ ತಪ್ಪಿಸ್ಕೊಂಡ್ರು. ನಿಜವಾಗ್ಲೂನಾ? ಒಂದ್ ವೇಳೆ ನಿಮ್ ಯಜಮಾನ್ರು ಆ ವಿಷಯದಲ್ಲಿ ವೀಕ್ ಆಗಿರ್ತಾರೆ ಏನೋ? ಏನೇ, ಏನ್ ಹೇಳ್ತಾ ಇದೀಯ ನೀನು? ಹೌದು ಕಣೆ, ಈ ನಡುವೆ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಜನರಿಗೆ ಆ ವಿಷಯದಲ್ಲಿ ಇಂಟ್ರೆಸ್ಟ್ ಇಲ್ದಿರಾ ಇದಾರೆ ಕಣೆ. ನಿಮ್ ಯಜಮಾನ್ರು ಹಾಗೆ ಅನ್ಸುತ್ತೆ. ಅದಕ್ಕೆ ನಿನ್ನ ಅವಾಯ್ಡ್ ಮಾಡಿ ಗೇಮ್ ಆಡ್ತಾರಂತ ಅನ್ಸುತ್ತೆ. ನನಗೇನು ನೀನ್ ಹೇಳೋದನ್ನು ಕೇಳಿದ್ರೆ ಹಾಗೆ ಕಾಣುತ್ತೆ. ಅವ್ರಿಗೆ ದಾಂಪತ್ಯ ಜೀವನದಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅಂತ ನನ್ಗನ್ಸ್ತಿದೆ. ನೀನೊಂದ್ ಕೆಲ್ಸ ಮಾಡು, ಅವ್ರನ್ನ ಯಾವ್ದಾದ್ರೂ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡು. ಬೇಗನೆ ಅವ್ರು ನಾರ್ಮಲ್ ಆಗ್ಬಿಡ್ತಾರೆ, ಆಯ್ತಾ? ಈ ಪ್ರಾಬ್ಲಮ್ಗೆಲ್ಲ ಬೇಗ ಟ್ರೀಟ್ಮೆಂಟ್ ತಗೊಂಡ್ರೇನೆ ಸರಿಯಾಗೋದು. ಲೇಟ್ ಮಾಡ್ದಿರಾ ಬೇಗ ಕರ್ಕೊಂಡ್ ಹೋಗು. ಏನೇ, ಸಡನ್ ಆಗಿ ನನ್ ತಲೆ ಮೇಲೆ ಕಲ್ಲಾಗ್ತಾ ಇದ್ಯಾ ನೀನು? ಹೌದು ಕಣೆ. ಮತ್ತಿನ್ನೇನು, ನೀನ್ ಹೇಳೋದೆಲ್ಲ ನೋಡಿದ್ರೆ ನನ್ಗೆ ಆಗ ಅನಿಸ್ತಿದೆ. ಒಳ್ಳೆ ಡಾಕ್ಟರ್ಗೆ ತೋರಿಸಿ ಟ್ರೀಟ್ಮೆಂಟ್ ಕೊಡ್ಸು, ಸರಿನಾ? ಹಾಗಂತ್ಯಾ? ಈ ಪ್ರಾಬ್ಲಮಿಗೆ ಡಾಕ್ಟರ್ ಹತ್ರ ಹೋದ್ರೆ ಸರಿ ಹೋಗತ್ತಾ? ಖಂಡಿತ ಸರಿಯಾಗುತ್ತೆ. ನೀನು ಮೊದಲು ಅವರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಆಯ್ತು ಕಣೆ, ಅವ್ರು ಈಗ ತಾನೇ ಆಫೀಸ್ಗೆ ಹೊರಟೋದ್ರು. ಬಂದ ತಕ್ಷಣ ಕರ್ಕೊಂಡು ಹೋಗ್ತೀನಿ ನಾನು. ಸರಿ, ನೀನು ಅವ್ರಿಗೆ ಸ್ವಲ್ಪ ಅರ್ಥ ಆಗೋತರ ಹೇಳು. ನೀನ್ ಮೊದಲು ಡಾಕ್ಟರ್ ಹತ್ರ ತೋರಿಸಿ ಏನ್ ಹೇಳಿದ್ರಂತ ನನ್ಗೆ ಹೇಳು, ಸರಿನಾ? ಎಲ್ಲ ಬೇಗ ಸರಿ ಹೋಗುತ್ತೆ, ಯಾವ್ದಕ್ಕೂ ಚಿಂತೆ ಮಾಡ್ಬೇಡ. ಹಾ, ಆಯ್ತು ಕಣೆ, ಬಾಯ್. ಬಾಯ್. ಇವಳೇನು ಈ ತರ ಹೇಳ್ತಾ ಇದ್ದಾಳೆ? ಅವ್ರನ್ನ ನಾನು ಹಾಸ್ಪಿಟ್ಲಿಗೆ ಕರೆದ್ರೆ ನನ್ ಜೊತೆ ಬರ್ತಾರಾ? ಏನಾದ್ರೂ ಸರಿ, ಅವ್ರನ್ನ ಹೇಗಾದ್ರೂ ಕರ್ಕೊಂಡೋಗ್ಬೇಕು. ಅವ್ರಿಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿ ಕರ್ಕೊಂಡೋದ್ರೆ ಖಂಡಿತ ಅವ್ರು ಬರೋದೇ ಇಲ್ಲ. ಆದ್ರಿಂದ ನನಗೆ ಡಾಕ್ಟರ್ ಹತ್ರ ಚೆಕಪ್ ಮಾಡ್ಬೇಕಂತ ಹೇಳಿ ಅವ್ರನ್ನ ಕರ್ಕೊಂಡೋಗ್ಬೇಕು. ಆಗ್ಲೇ ಅವ್ರು ನನ್ನ ಜೊತೆ ಹಾಸ್ಪಿಟ್ಲಿಗೆ ಬರ್ತಾರೆ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವರಿಗೆ ಟ್ರೀಟ್ಮೆಂಟ್ ತಗೋಬೇಕು. ನೀವು ಕುಡಿಯಕ್ಕೆ ಹಾಲು ತಗೊಂಬರ್ಲಾ? ಬಿಸಿಲು ತಡಿಯಕ್ಕಾಗ್ತಲ್ಲ, ಸ್ವಲ್ಪ ಜ್ಯೂಸ್ ಕೊಡ್ತೀಯಾ? ತಗೊಳ್ಳಿ. ಕೊಡು. ಏನಂದ್ರೆ ನಮ್ ಮನೆ ಹತ್ರ ಇರೋ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೋಬೇಕು. ನನ್ ಜೊತೆ ಬರ್ತೀರಾ? ಯಾಕೆ, ನಿನಗೇನಾಯ್ತು? ನನಗೇನಿಲ್ಲ ರೀ, ನಿಮಗೇ ನೋಡ್ಬೇಕು. ನನಗೇನಾಗಿದೆ? ನನ್ ಮೈಗೇನು ತೊಂದ್ರೆ ಇಲ್ವಲ್ಲ?
3 ಹೊತ್ತು ಚೆನ್ನಾಗಿ ಹೊಟ್ಟೆ ತುಂಬಾ ತಿಂದ್ಬಿಟ್ಟು ಮಲಗ್ತಾ ಇದೀನಿ, ಏನೂ ತೊಂದ್ರೆ ಇಲ್ಲ. ನಿಮಗೇನಾದ್ರೂ ತೊಂದ್ರೆ ಇದೆಯಾ ಇಲ್ವಾ ಅಂತ ಚೆಕಪ್ ಮಾಡಿ ನೋಡೋಣ ರೀ. ನೀವು ಮೊದ್ಲು ಹೊರಡಿ, ಹಾಸ್ಪಿಟ್ಲಿಗೆ ಹೋಗೋಣ. ಏನೇ, ನಾನ್ ಚೆನ್ನಾಗೇ ತಾನೇ ಇದೀನಿ, ನಾನು ಯಾಕೆ ಹಾಸ್ಪಿಟಲ್ ಬರ್ಬೇಕು? ಯಾಕೆ ಉಚಿತ ತರ ಮಾತಾಡ್ತಾ ಇದೀಯಾ? ಹೇಳೋದನ್ ಕೇಳ್ರಿ, ಖಂಡಿತವಾಗಿ ನಿಮ್ಗೇನೋ ಪ್ರಾಬ್ಲಮ್ ಇದೆ. ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ಏಯ್ ಸುಮ್ನಿರೆ, ಅದೆಲ್ಲ ಏನು ಬೇಡ. ಇಲ್ಲ ರೀ, ನೀವು ನನ್ ಜೊತೆ ಬರ್ಲೇಬೇಕು. ಒಂದಿನೇನಾದ್ರೂ ನನ್ ಜೊತೆ ಸಂತೋಷವಾಗಿದ್ದೀರಾ? ನೀವೇ ಹೇಳಿ. ನಿಮಗೆ ಖಂಡಿತ ಏನೋ ಪ್ರಾಬ್ಲಮ್ ಇದೆ, ಚೆಕಪ್ ಮಾಡ್ಲೇಬೇಕು. ಹೋಗೋಣ ಬನ್ನಿ. ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಎಲ್ಲಿಗೂ ಬರಲ್ಲ. ಇಲ್ ನೋಡಿ, ಕೊನೆ ಸಾರಿ ಹೇಳ್ತಾ ಇದ್ದೀನಿ ನಾನು, ನೀವು ಮಾತ್ರ ನನ್ ಜೊತೆ ಹಾಸ್ಪಿಟ್ಲಿಗೆ ಬಂದಿಲ್ಲ ಅನ್ಕೊಳ್ಳಿ, ನನ್ನ ಅಮ್ಮನ್ ಮನೆಗೆ ಹೊರಟೋಗ್ತೀನಿ ನಾನು. ಚೆನ್ನಾಗಿ ಯೋಚನೆ ಮಾಡ್ಕೊಳ್ಳಿ. ಏನಿನ್ನು ಯೋಚನೆ ಮಾಡ್ತಾ ಇದ್ದೀರಾ? ಈಗ ಬರ್ತೀರಾ ಇಲ್ವಾ? ಸರಿ ನಾನು ಬರ್ತೀನಿ. ಏನಂದ್ರೆ, ನಾಳೆ ಸೆಕೆಂಡ್ ಸ್ಯಾಟರ್ಡೇ ಅಲ್ವಾ? ನಾಳೆ ಆಫೀಸ್ ಲೀವ್ ತಾನೆ? ನಾವು ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡ್ಕೊಳ್ಳೋಣ.